ಮೈಕ್ ಬೇಡ ಸರ್. ಎರಡು ಸಿನಿಮಾದ ಕಾಲಘಟ್ಟ ಬೇರೆ, ಜಗತ್ತು ಬೇರೆ, ಅಥವಾ ಒಂದು ಆಧುನಿಕತೆ ಇದೆ, ಒಂದು ಗ್ರಾಮೀಣತೆ ಇದೆ. ಸ್ವಲ್ಪ ಹತ್ರ ಸರ್, ಹತ್ರ ನಡೆಯುವಂಥ ಸಂಗತಿಗಳು ಒಂದೇ. ಆ ಕಾಲದಲ್ಲಿರುವ ಶೋಷಣೆ ಇರ್ಬೋದು, ಇಲ್ಲಿ ಕಾಣಿಸುವಂಥ ಒಂದು ಹೆಣ್ಣಿನ ಮೇಲೆ ಆಗುವಂಥ ಶೋಷಣೆ ಇರ್ಬೋದು, ಎರಡನ್ನೂ ಕೂಡ ಎರಡು ವಿಭಿನ್ನ ಕಾಲಘಟ್ಟದಲ್ಲಿ ತೋರಿಸಿರುವಂಥ ರೀತಿ ಬಹಳ ಇಷ್ಟ ಆಯಿತು. ಅದನ್ನ ಎರಡು ಟ್ರೇಲರ್ ನೋಡಿದಾಗ ಬಹಳ ಸಾಮ್ಯ ಕಾಣಿಸ್ತದೆ. ಇದನ್ನ ನೋಡ್ತಾ ನನಗೆ ಇನ್ನೊಂದು ಬಹಳ ಮುಖ್ಯ ಅನಿಸಿದೆ ಏನಂದ್ರೆ, ಒಂದು ರಂಗಭೂಮಿಯಿಂದ ಬಂದಂತ ಚಂಪಾ ಶೆಟ್ಟಿ ಅವರು ಸಿನಿಮಾ, ಆ ಸಿನಿಮಾದಲ್ಲಿ ಅವರು ಕಟ್ಟಿಕೊಟ್ಟಿರುವ ಒಂದು ಜಗತ್ತು, ಅದರ ಒಂಥರದ ಮುಂದುವರಿಕೆಯಾಗಿ ಖಾತಾ ಚಿಕ್ಕಣ್ಣವರ ಕಥೆಯನ್ನು ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಹಾಗೆ ಪಿಂಕಿಯಲ್ಲಿ ಮತ್ತು ರೈಲ್ವೆ ಸ್ಟೇಷನ್ ಈ ಸಿನಿಮಾ ಮಾಡಿದಂಥ ಪ್ರತಿ ಅವರು ಈ ಸಿನಿಮಾದಲ್ಲಿ ಇವತ್ತಿನ ಬಹಳ ಮುಖ್ಯವಾದ ಅಂದರೆ ನಮ್ಮ ಮಕ್ಕಳ ಕೋಣೆಗೆ ನಾವು ಹೋಗ್ಲಿಕ್ಕೆ ಅಂಜುವಂತ ಪರಿಸ್ಥಿತಿ ಇದೆ. ಮಕ್ಕಳ ಮೊಬೈಲ್ ಅನ್ನು ಮುಟ್ಟವಾದಂತ ಒಂದು ಪ್ರೈವೇಸಿ ಜಗತ್ತಿದೆ, ಅವರಿಗೆ ಅವರ ಪ್ರೈವೇಸಿ ಜಗತ್ತಿದೆ. ಅದು ನೀಡಬಹುದಾದಂಥ ತೊಂದರೆಗಳು, ಅವರಿಗೆ ಕೊಡಬಹುದಾದಂಥ ಕಾಟಗಳು, ಇದನ್ನೆಲ್ಲವನ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ ಅಂತ ನನಗೆ ಪ್ರಯತ್ನ ಮಾಡೋದನ್ನ ಅನಿಸ್ತು. ಹಾಗಾಗಿ ಎರಡು ಕೂಡ ಬಹಳ ಮುಖ್ಯವಾದ ಪ್ರಯತ್ನಗಳು. ಆದರೆ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಇರೋದೇನೆಂದರೆ, ನಾನು ಈ ಸಿನಿಮಾ ಜಗತ್ತಿನ ಜೊತೆ ಒಂದು 30-35 ವರ್ಷದ ಸಂಬಂಧ ಇರೋದ್ರಿಂದ ನಾನು ಮತ್ತೆ ಲಿಂಗಿತ ಸಿನಿಮಾ ಮಾಡಿದಾಗ ಅವರು ವಿರಾಟಪುರದ ವಿರಾಗಿ ಸಿನಿಮಾ ಮಾಡಿದ್ರು. ಅದನ್ನು ಹೇಗೆ ತೋರಿಸಬೇಕು ಜನಕ್ಕೆ ಅಂತೇಳಿ ಪ್ರಶ್ನೆ ಬಂದಾಗ ಅದು ಒಂದು ಒಳ್ಳೆಯದಾದ ಉಪಾಯವನ್ನು ಮಾಡಿ ಒಂದು 75,000 ಟಿಕೆಟ್ ಮೊದಲೇ ಮಾರಾಟ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು ಕಾಡಾಡಗಳು ಮಾಡಿದಾಗ ಗಿರೀಶ್ ಶಾಸ್ತ್ರಗಳಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಚಿತ್ರದ ಯಾತ್ರೆ ಅಂತ ಮಾಡಿದ್ದೆ, ಪ್ರತಿ ಊರಿಗೂ ಹೋಗಿ ಸಿನಿಮಾ ತೋರಿಸೋದು. ಅದಕ್ಕೂ ಮುಂಚೆ ಬಿ ಸುರೇಶ್ ಅರ್ಥ ಸಿನಿಮಾ ಮಾಡಿದಾಗ ಅದನ್ನು ಇಡೀ ಕರ್ನಾಟಕದ ಚಿತ್ರದುರ್ಗದಲ್ಲಿ ತೋರಿಸುವಂತ ಪ್ರಯತ್ನಗಳು ಮಾಡಿದ್ರೆ, ನಾವು ಮುಂದೆ ನಾವು ಬರಗೂರು ಶಾಂತಿ ಸಿನಿಮಾ ಬಂದಾಗ ಮಾಡಿದ್ರು. ಹೀಗೆ ನಾವು ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದ್ರೆ ಕೂಡ ಅದನ್ನ ನಿಜವಾದ ಪ್ರೇಕ್ಷಕರಿಗೆ ತಲುಪಿಸುವುದು ಹೇಗೆ ಅಂತ ಪ್ರಶ್ನೆ ನಿರಂತರವಾಗಿ ಉಳ್ಕೊಂಡು ಬಂದಿದೆ. ಇವತ್ತು ಕಾಸರವಳ್ಳಿಯವರು ಮಾಡಿದಂಥ ಸಿನಿಮಾಗಳು, ಅವರ ಕವಲೆ ಇರ್ಬೋದು ಅಥವಾ ಆರಂಭದಲ್ಲಿ ಮಾಡಿದ ತಮ್ಮನ ಕಥೆ ಇರ್ಬೋದು, ನಮ್ಮ ಊರಿಗೆ ಬರ್ತಾ ಇತ್ತು, ನನ್ನ ಪುಟ್ಟ ಊರಿಗೆ ಬರ್ತಾ ಇತ್ತು. ಇವತ್ತು ಬರ್ತಾನೆ ಇಲ್ಲ. ಇವತ್ತು ಮೀಡಿಯಾ ಜಾಸ್ತಿ ಇದೆ, ಮಾರ್ಕೆಟಿಂಗ್ ಜಾಸ್ತಿ ಇದೆ, ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಇದೆ. ಆದರೆ ಅದಕ್ಕೆ ಸಿನಿಮಾಗಳು ದಾಟಿಕೊಳ್ತಾ ಇಲ್ಲ. ಇಂಥ ಹೊತ್ತಲ್ಲಿ ಏನು ಮಾಡಬಹುದು ಅಂತ ಚಂಪಾ ಅವರು ಮತ್ತೆ ಕೊಡನೂರು ಅವರು ಯೋಚನೆ ಮಾಡಿ ಪರಸ್ಪರ ಅಂತ ಒಂದು ವೆಬ್ಸೈಟ್ ಮಾಡಿ ಅದ್ರ ಮೂಲಕ ಈ ಸಿನಿಮಾವನ್ನು ನೋಡಿ ಹೇಳುವ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಆಲೋಚನೆ. ಇವತ್ತು ಒಂದು ನಿರ್ದೇಶಕ ಮತ್ತು ನಿರ್ಮಾಪಕ ತನ್ನ ಸಿನಿಮಾವನ್ನು ತಲುಪಿಸುವ ಕೆಲಸವನ್ನು ತಾನೇ ಮಾಡಬೇಕು ಅಂತ ಯಾರು ನಮ್ಮ ಸಹಾಯಕ್ಕೆ ಬರಲ್ಲ. ಎಲ್ಲ ಇವತ್ತು ಅತಿಯಾಗಿಬಿಟ್ಟಿದೆ. ಅಂದರೆ ಮಾರ್ಕೆಟಿಂಗ್ ಅತಿಯಾಗಿದೆ, ಪ್ರಚಾರ ಅತಿಯಾಗಿದೆ, ಎಲ್ಲವೂ ಅತಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಒಂದು ಕ್ಲಿಕ್ ಒತ್ತಿ ಒಂದು ಸಿನಿಮಾ ನೋಡಬಹುದು, ಅಲ್ಲಿಂದ ದುಡ್ಡು ಹಾಕಬಹುದು, ಎಲ್ಲ ಸುಲಭ ಇದೆ. ಆದರೆ ಆ ಸುಲಭದಲ್ಲಿ ಒಂದು ಕಷ್ಟ ಇದೆ ಅಂತ, ಅದನ್ನ ಹೇಗೆ ಹೊರಗೆ ಬರಬಹುದು ಅದರಿಂದ ಕೆಲವು ಆಲೋಚನೆಯನ್ನು ಮಾಡಿ ಬಹಳ ಸೊಗಸಾದ ಒಂದು ಆಲೋಚನೆ ಬಂದ ಹೆಸರೇ ಚೆನ್ನಾಗಿದೆ. ಪರಸ್ಪರ ಅಂದ್ರೆ ನಿರ್ದೇಶಕ ಮತ್ತು ಪ್ರೇಕ್ಷಕ, ನಟ ಮತ್ತು ಪ್ರೇಕ್ಷಕ ಅವರ ಮಧ್ಯೆ ನಡೆಯುವಂತಹ ಒಂದು ಪರಸ್ಪರ ಸಂಭಾಷಣೆ ಒಂದು ಸಿನಿಮಾ. ಅದನ್ನ ಬಹಳ ಸೊಗಸಾಗಿ ಇವರು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನಾವು ಮಾಡಬಹುದೇನೆಂದ್ರೆ ಈ ಪ್ರಯತ್ನಕ್ಕೆ ಬೆಂಬಲ ನೀಡುವುದು, ಇದನ್ನೆಲ್ಲ ಚಿತ್ರೋದ್ಯಮಗಳಾಗಿ ಸಿನಿಮಾಗಳನ್ನ ಪ್ರೋತ್ಸಾಹ ನೀಡುವವರಾಗಿ ಒಂದು ಕಡೆ ಬರ್ತಿರುವಂತಹ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮತ್ತು ಜನ ಕಾಯುತ್ತಿರುವಂತಹ ಸಿನಿಮಾಗಳು, ಇದು ಜಗತ್ತಿನ ಜನ ಕಾಯ್ತಾ ಇದ್ದಾರೆ, ಇವರು ವೇಟಿಂಗ್ ಬರ್ತಾ ಇದೆ ಅಂತ. ಬಟ್ ನಿಜವಾಗ್ಲೂ ಅದಕ್ಕೆ ಕಾಯ್ತಿದ್ದಾಗಲೂ ಗೊತ್ತಿಲ್ಲ, ಬಟ್ ಕಾಯ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಬಟ್ ಇದು ಕೂಡ ಕಾಯುವವರು ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಯಾಕಂದ್ರೆ ನೀವು ಒಂದು ಪುಸ್ತಕ ಬಂದಾಗ ಆ ಪುಸ್ತಕವನ್ನ 10,000 ಕೊಂಡುಕೊಂಡು ಹೋದವರಿದ್ದಾರೆ. ಜ್ಞಾಪಕ ಇದೆ, DS ನಾಗಭೂಷಣ ಅವರು ಬರೆದಂತಹ ಗಾಂಧಿ ಪುಸ್ತಕ ಸುಮಾರು 40,000 ಮಾರಾಟ ಆಗಿದೆ. ಅವರೇ ಅದ್ಭುತವಾದ ಕಾದಂಬರಿ ಜಾಸ್ತಿ ಮಾರಾಟ ಆಗಿದೆ. ಹಾಗೆ ಈ ತರದ ಕಾಡು ಅಂತ ಸಿನಿಮಾಗಳು ಬಂದಾಗ ಅದು ನಮ್ಮೂರು ಹೋಗ್ತಾ ಇತ್ತು. ಮತ್ತು ಯಾವುದೇ ಒಂದು ಪ್ರಶಸ್ತಿ ತಾರಾ ಮೌಲ್ಯ ಇರುವ ಸಿನಿಮಾಕ್ಕಿಂತ ಜಾಸ್ತಿ ಹೋಗ್ತಾ ಇತ್ತು. ಆದರೆ ಇವತ್ತು ಅಂತ ಒಂದು ದೊಡ್ಡ ಬ್ರಿಡ್ಜ್, ದೊಡ್ಡ ಒಂದು ಕಂದರ ಇದೆ. ಆ ಕಂದರವನ್ನ ಬ್ರಿಡ್ಜ್ ಮಾಡುವಂತ ಪ್ರಯತ್ನವನ್ನ, ಬ್ರಿಡ್ಜ್ ಸಿನಿಮಾ ಅಂದ್ರೆ ಅದೇ, ಬ್ರಿಡ್ಜ್ ಫಿಲ್ಮ್ ವಿತ್ ದಿ ಆಡಿಯನ್ಸ್, ಅದನ್ನ
ಭಾಳ ಚೆನ್ನಾಗಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ನಿಮ್ಮ ಬೆಂಬಲಕ್ಕೆ ನಮ್ಮ ಸಪೋರ್ಟ್ ಇದೆ. ಎನಿ ಟೈಮ್ ಈ ಸಿನಿಮಾ ಅಂತ ಇಂಥ ಸಿನಿಮಾಗಳಾದಾಗ ಮಾಡ್ತೀವಿ ಅಂತ ಹೇಳ್ತೀನಿ. ನಮಸ್ಕಾರ. 17 ಈಗ ಎರಡೂ ನಮ್ಮ ಸಿನಿಮಾನೇ ಆಗ್ಬಿಟ್ಟಿದೆ. ಈಗ ನಾನು ಕೋಳಿ ಹೆಸರು ಅಂತ ಮಾತಾಡಕ್ ಆಗಲ್ಲ. ಪರಸ್ಪರ ಒಂದಾಗ್ಬಿಟ್ವಿ ಅಂದ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ತಿದೀವಿ ಅಂದ್ರೆ ನಾವು ಒಂದೇ ಸರ್ಕಾರದ ಬಗ್ಗೆ ಮಾತಾಡಕ್ ಆಗಲ್ಲ. ಸೊ ಈಗ ನಾವು ಪರಸ್ಪರ ಇದ್ದೀವಿ. 17 ಮತ್ತೆ ಕೋಳಿ ಹೆಸರು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಸಿನಿಮಾದಲ್ಲಿ ನಟಿಸಿದ ಅದ್ಭುತ ಅನುಭವ ನಂದು. ನೀವು ಸಿನಿಮಾ ನೋಡಿ, ಸಿನಿಮಾನ ಎಲ್ಲರಿಗೂ ದಾಟಿಸಿ, ಈ ಪರಸ್ಪರ ಜೊತೆ ನೀವು ನಿಲ್ಲಿ. ಥ್ಯಾಂಕ್ ಯು. ಅಂತ ಇನ್ಫ್ಯಾಕ್ಟ್ ಒಂದು ಸಿನಿಮಾ ನಾವು ಕೇಳಿದ್ವಿ ಕೂಡ, ಬಟ್ ಅವರ ಯೋಚನೆಗಳು ಬೇರೆ ಇತ್ತು, ಹಾಗಾಗಿ ಅದು ಆಗಲಿಲ್ಲ. ಓಕೆ, ಒಂದು ಫಿಲ್ಮ್ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ನಾವು, ಏನೋ ನಮ್ಮ ಏನು ಮಾರ್ಕೆಟಿಂಗ್ ಬರ್ಡನ್ ಅಂತ ಏನಿರುತ್ತಲ್ಲ ಅದನ್ನ ನಾವಿಬ್ರು ಹಂಚ್ಕೋತೀವಿ, ಈ ರೀತಿ ಒಂದೇ ವೇದಿಕೆ ಹಂಚ್ಕೋತೀವಿ, ಅದೆಲ್ಲ ಸರಿ. ಆದರೆ ಜನಗಳನ್ನ ಹೇಗೆ ಕರ್ಕೊಂಡ್ಬರೋದು? ಯಾಕಂದ್ರೆ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿರೋ ಹಾಗೆ, ಒಂದ್ಸರಿ ಸಿನಿಮಾನ ನೀವು ರಿಲೀಸ್ ಮಾಡಿದ್ಮೇಲೆ ಜನಗಳನ್ನ ಮೊಬಿಲೈಸ್ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮಲ್ಲಿ ಯಾರು ದೊಡ್ಡ ಸ್ಟಾರ್ ಇದ್ದಾರೆ ಅಂದ್ರೆ ಅದ್ರ ಕತೆ ಬೇರೆ, ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಸೊ ಅವಾಗ ನನಗೆ ಯೋಚನೆ ಬಂದಿತ್ತು, ಈ ತರ ಒಂದು ಕ್ರೌಡ್ ಫಂಡಿಂಗ್ ಶುರು ಮಾಡೋಣ ಅಂತ. ಈ ಕ್ರೌಡ್ ಫಂಡಿಂಗ್ ನಲ್ಲಿ ವೆಬ್ಸೈಟ್ ನಾನು ನಿಮ್ಗೆ ಹೇಳ್ತೀನಿ, ಇದು ಪರಸ್ಪರ.live ಅಂತ ಹೇಳಿ. ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು ತಿಂಗಳು ಆಕ್ಚುಲಿ ನಾವು ಶುರು ಮಾಡಿ 15 ದಿನ ಆಗಿದೆ. ಇನ್ನೂ ನಮ್ಮ ಹತ್ರ ಏನು ಒಂದು 25 ದಿನ ಇದೆಯಲ್ಲ, ಅದರಲ್ಲಿ ನಾವು ಇನ್ನೂ ಹೆಚ್ಚು ಜನಗಳನ್ನ ಮೊಬಿಲೈಸ್ ಮಾಡಿ, ಅವ್ರು ಆಲ್ರೆಡಿ ಟಿಕೆಟ್ಗಳನ್ನ ತಗೊಳ್ಳೋ ಹಾಗೆ ನಾವು ಈ ಪರಸ್ಪರ ಮೂಲಕ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಇದೊಂದು ಸಕ್ಸಸ್ ಆದ್ರೆ ಮುಂದೆ ಇದೇ ಒಂದು ವೇದಿಕೆಯನ್ನು ಬಳಸ್ಕೊಂಡು, ಪರಸ್ಪರನೇ ಬಳಸ್ಕೊಂಡು ಬೇರೆ ಸಿನಿಮಾಗಳನ್ನ ಕೂಡ ಪ್ರತಿ ವರ್ಷ ಒಂದು ಫೆಸ್ಟಿವಲ್ ತರ ರಿಲೀಸ್ ಮಾಡ್ಬೋದು. ಅದು ಒಂದು ನಾರ್ಮಲ್ ರೆಗ್ಯುಲರ್ ರಿಲೀಸೇ ಇರುತ್ತೆ, ಆದ್ರೆ ಒಂದು ಫೆಸ್ಟಿವಲ್ ರೂಪ ಕೊಡ್ಬೋದು ಅದಕ್ಕೆ. ಸೊ ಈ ಒಂದು ಯೋಚನೆ ಇದೆ, ಬಟ್ ಅದಕ್ಕೆ ಮೊದಲನೇದಾಗಿ ಈ ಪ್ರಯತ್ನ ಸಕ್ಸಸ್ ಆಗ್ಬೇಕು. ಅಕ್ಷತಾ ಹೇಳಿದಾಗೆ ಇವತ್ತು ನಮ್ಮ ಪ್ರೆಸ್ ನಿಂದ ಬಂದಿರೋ ಸ್ನೇಹಿತರಿಗೆ ನಾವು ಕೇಳ್ಕೊಳ್ಳೋದು ಅದನ್ನೇ, ಈ ವಿಷಯ ಜನಗಳಿಗೆ ತಲುಪೋ ಹಾಗೆ ಮಾಡಿ ಅಷ್ಟೇ. ಅಷ್ಟಾದ್ರೆ ಅರ್ಧ ಕೆಲಸ ಆದ ಹಾಗೆ. ಇನ್ನು ಜನಗಳು ಮುಂದೆ ಬರ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿದಾಗ ಡೈರೆಕ್ಟ್ ಮಾಡ್ಬಿಡೋದು ಸುಲಭ, ಆದ್ರೆ ಅದನ್ನ ಜನಕ್ಕೆ ತಲುಪಿಸೋದಿದೆಯಲ್ಲ ತುಂಬಾ ದೊಡ್ಡ ಚಾಲೆಂಜು. ಆಮೇಲೆ ಇಂಥ ಸಿನಿಮಾ ಮಾಡೋದಕ್ಕೂ ಕೂಡ ಕಷ್ಟ, ಯಾಕೆಂದ್ರೆ ಪ್ರೊಡ್ಯೂಸರ್ಸ್ ಅಷ್ಟು ಈಸಿಯಾಗಿ ಬರೋದಿಲ್ಲ. ಪ್ರೊಡ್ಯೂಸರ್ಸ್ ಬರ್ತಾರೆ, ಸಿನಿಮಾ ಮಾಡ್ಕೊಡಿ ಮೇಡಮ್ ಅಂತ ಕೇಳ್ತಾರೆ, ಆದ್ರೆ ವಾಪಸ್ಸು ಹಾಕಿದಷ್ಟಾದ್ರೂ ಹೊರಗೆ ತೆಕ್ಕೊಡ್ಬೇಕು ನೀವು ಅಂತಾರೆ. ನಾವು ಹೇಗೆ ಪ್ರಾಮಿಸ್ ಮಾಡೋದು? ಹಾಗಾಗಿ ಇಂಥ ಕಷ್ಟದ ಸಮಯದಲ್ಲಿ ಮೊದಲನೇದಾಗಿ ನಮ್ಮ ಎರಡೂ ಸಿನಿಮಾಗಳ ಒಟ್ಟಿಗೆ ಪ್ರೊಡ್ಯೂಸರ್ಸ್ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲೆಲ್ಲರೂ ನೋಡಿ, ನೀವು ಗಮನಿಸ್ಬೋದು, ಯಾರೊಬ್ರು ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಇಲ್ಲೇ ಇದ್ದಾರೆ, ಯಾರು ಮುಖ ತೋರ್ಸಕ್ಕೂ ಇಷ್ಟಪಡಲ್ಲ, ಎಲ್ಲ ಇದ್ದಾರೆ, ಸುಮಾರು 12 ಜನ. ಅವ್ರಿಗೆ ಥ್ಯಾಂಕ್ಸ್. ಹಾಗೆ ಟೆಕ್ನಿಷಿಯನ್ಸು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಜೀವನ್ ಇದ್ದಾರೆ. ಏನಕ್ಕೆ ನಾ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇಂಥ ಸಿನಿಮಾಗಳಲ್ಲಿ ಹೆಸರು ದುಡ್ಡು ಯಾವುದು ಮುಖ್ಯ ಅಲ್ಲ. ಒಂದು ಒಳ್ಳೆ ಕೆಲಸ, ಒಂದೇ ಕೃತಿನ ಜನಕ್ಕೆ ತಲುಪಿಸ್ಬೇಕು ಅನ್ನೋದಷ್ಟೇ ಮುಖ್ಯ. ಆ ಥರ ಎರಡೂ ತಂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಗಲೇ ಪೃಥ್ವಿ ಸರ್ ಹೇಳಿದಾಗೆ ನಮ್ ಎರಡೂ ಸಿನಿಮಾ ಜಗತ್ತಿನಾದ್ಯಂತ ಆಲ್ಮೋಸ್ಟ್ 17ರಿಂದ 18ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪ್ರತಿಷ್ಠಿತ ಫಿಲಂ ಫೆಸ್ಟಿವಲ್ಗಳಲ್ಲಿ ಭಾಗವಹಿಸಿತು. ತಮಾಷೆ ಅಂದ್ರೆ ಯಾವ ಫೆಸ್ಟಿವಲ್ ನೋಡಿ ಲೈನ್ ಅಪ್ ನಲ್ಲಿ ಕನ್ನಡದ 17 ಕೋಳಿ ಹೆಸರು 17 ಹೀಗಿರ್ತಾ ಬರ್ತಿತ್ತು. ಮತ್ ಪ್ರಶಸ್ತಿ ಕೂಡ ಅಷ್ಟೇ. ಆಗ್ಲೇ ಪ್ರಿಯಾ ಹೇಳಿದ್ರು, ಯಾವ್ದೋ ಒಂದ್ರಲ್ಲಿ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಬಂದ್ರೆ ನಮ್ ಬೆಸ್ಟ್ ಫಿಲಮ್, ಅಥವಾ ನಮಗ್ ಬೆಸ್ಟ್ ಫಿಲಮ್ ಬಂದಾಗ ಅವ್ರಿಗೆ ಬೆಸ್ಟ್ ಡೈರೆಕ್ಟ್ರು, ಬೆಸ್ಟ್ ಆಕ್ಟ್ರೆಸ್, ಹೀಗೆ ಹಂಚ್ಕೊಳ್ತಾ ಹೋದ್ವಿ. ಇದೆಲ್ಲ ಮುಗೀತು, ಇನ್ನೇನ್ ಫೆಸ್ಟಿವಲ್ ಮುಗೀತು ಅನ್ನೋ ಹೊತ್ತಿಗೆ ಏನ್ ಮಾಡ್ಬೇಕು, ಇದನ್ನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಬೇರೆ ಏನಕ್ಕೋ ಪೃಥ್ವಿ ಸರ್ ಕಾಲ್ ಮಾಡಿದಾಗ ನಾನು ಕೇಳಿದ್ ಹೌದು ಈಗ ಒಟ್ಟಿಗೆ ರಿಲೀಸ್ ಮಾಡೋಣ ಸರ್ ಅಂತ. ಅವಾಗ ಬಟ್ ನನಗೇನು ಕಲ್ಪನೆ ಇರ್ಲಿಲ್ಲ. ಆದ್ರೆ ಆ ಆಶಯನ ಪಟ್ಟಂತ ಪೃಥ್ವಿ ಸರ್ ಹಿಡ್ಕೊಂಡು ಬಹಳ ದೊಡ್ಡದಾಗಿ ಯೋಚನೆ ಮಾಡಿಬಿಟ್ರು. ಹೀಗೆ ಪರಸ್ಪರ ಅಂತ ಒಂದು ಯೋಚನೆ ಮಾಡಿಕೊಂಡು ಪರಸ್ಪರ.live ಅನ್ನೋ ವೆಬ್ಸೈಟ್ ಮುಖಾಂತರ ಈಗಲೇ ಟಿಕೆಟ್ ಅನ್ನ ಸೇಲ್ ಮಾಡೋದು. ಆದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ, ಇದೇನ್ ಪ್ರೈವೇಟ್ ಶೋಸಾ ಅಂತ. ಖಂಡಿತ ಅಲ್ಲ. ಎಲ್ಲ ಸಿನಿಮಾ ಹೇಗೆ ರಿಲೀಸ್ ಆಗ್ತಿದೆ ಹಾಗೆ. ಕನ್ನಡ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂತು, ಈ ತರ ನೋಡ್ತಾ ಇದ್ದಾರೆ, ಯಾರಿಗಾದ್ರೂ ಇಂಟ್ರೆಸ್ಟ್, ಫ್ರೆಶ್ ಫೇಸ್ ಬೇಕಾಗಿದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆಡಿಷನ್ ಮಾಡಿ ಅಂತ. ನನ್ಗೆ ಯಾವುದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಲ್ಲ, ಆಮೇಲೆ ಯಾವುದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನಾನು ಇಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಒಂದು ಟ್ರೈ ಮಾಡಿದೆ. ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಆಡಿಷನ್ ಮಾಡಿದೆ, ಸೆಲೆಕ್ಟ್ ಆಯಿತು. ಅದಾದ್ಮೇಲೆ ಆಡಿಷನ್ ಆದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಆಕ್ಟರ್ ಆಗ್ತೀನಿ ಅಂತ ಬಂದ್ರೂ ಅದೇ ಇರ್ತದೆ ಆಕ್ಟರ್ ಆಗಬೇಕು. ಆದರೆ
ಅಲ್ಲಿಂದ ಇಲ್ಲಿ ಹೆಂಗೆ ಫಿಲ್ಮ್, ಇಲ್ಲಿ ಫಸ್ಟ್ ಫಿಲ್ಮ್ ಹೆಂಗೆ ಅಂತ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ನನಗೆ ಕನಸು ಒಂದು ರಿಯಲೈಸೇಷನ್ ಸ್ಟಾರ್ಟ್ ಆಯಿತು, ಇದಂಗೆ ಈಸಿ ಇಲ್ಲ, ಮೋಸ್ಟ್ಲಿ ಆಗಲ್ವೇನೋ ಅದೆಲ್ಲ ಅನ್ಕೊಂಡಿದ್ದೆ. ಆಮೇಲೆ ಹಂಗೆ ಟ್ರೈ ಮಾಡ್ತಾನೆ ಇದ್ದೆ ತುಂಬ, ಲೈಕ್ ಆಡಿಷನ್ಸ್ ಅದೆಲ್ಲ ಟ್ರೈ ಮಾಡ್ತಿದ್ದೆ. ಮುಂದಿನ ನಮ್ಮ ಅಕ್ಕ ಇದ್ದಾರೆ, ಅವರು ಈ ಥರ ಕ್ಯಾಸ್ಟಿಂಗ್ ಕಾಲ್ ಅಂತ ಹೇಳ್ಬಿಟ್ಟು ನನ್ನ ಕಳಿಸಿದ್ರು. ನಾನು ಹೊರಗಡೆ ಇದೆ, ಕ್ರಿಕೆಟ್ ಆಡ್ತಿದ್ದೆ, ಇವಾಗಲೂ ನೆನಪಿದೆ. ಅವ್ರಿಗೆ ಗೊತ್ತು ನಾನು ಇವಾಗ ಸ್ವಲ್ಪ ಲೇಟ್ ಆಗಿ ಅದು ಕಳ್ಸ್ಕೊಡೋದು, ಅವರೇ ಕಳ್ಸ್ಬಿಟ್ರು ಅವ್ರ ನಂಬರಿಂದ ನನ್ನ ಫೋಟೋ ಅದೆಲ್ಲ ಕಳ್ಸ್ಬಿಟ್ಟು. ಪೃಥ್ವಿ ಸರ್ ಲೈಕ್ ನನ್ನ ಡೀಟೇಲ್ಸ್ ಎಲ್ಲ ಕೇಳಿದ್ಮೇಲೆ ಈ ಥರ ಆಡಿಷನ್ ಒಂದಿದೆ, ಈ ಥರ ಮಾಡು ಅಂತ ಹೇಳಿದ್ರು. ನಾನು ಮಾಡಿದೆ, ಸೆಲೆಕ್ಟ್ ಆದೆ. ಆಮೇಲೆ ಇವಾಗಲೂ ಕನಸೇ ಇದು, ಇವಾಗಲೂ ಐ ಲಿವಿಂಗ್ ದ ಡ್ರೀಮ್. ಆದರೆ ಒಂದೇನಂದ್ರೆ ಪೃಥ್ವಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಆ ಒಂದು ಆಪರ್ಚುನಿಟಿ ಅದು ಇಂಪಾರ್ಟೆಂಟ್. ಅವ್ರಿಗೆ ಯಾವತ್ತೂ ನಾನು ನಮ್ಮ ಗುರು ಆ್ಯಕ್ಚುಲಿ ಐ ವಿಲ್ ಆಲ್ವೇಸ್ ರಿಲಿ ಗ್ರೇಟ್ಫುಲ್ ಸರ್. ಎಲ್ರಿಗೂ ನನಗೆ ಟ್ಯಾಲೆಂಟೆಡ್ ಅಂತ ಏನೋ ನನಗೆ ಗೊತ್ತಿಲ್ಲ, ಆದರೆ ಆ ಒಂದು ಆಪರ್ಚುನಿಟಿ ಕೊಟ್ಟು ಅವ್ರನ್ನ ನಾನು ನಂಬಿಬಿಟ್ಟು ಇದು ಮಾಡೋದು ತುಂಬ ದೊಡ್ಡ ವಿಷಯ. ನನ್ನ ನಂಬಿದ್ರು ಅವರು, ಸೊ ಐ ವಿಲ್ ಆಲ್ವೇಸ್ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಕೊಟ್ಟಂತ ಚಂಪಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಮೂವಿ ಮಾಡುವಾಗ ನಾನು ಮೂವಿ ಮಾಡ್ತಿದ್ದೀನಿ ಅಂತ ಫೀಲೇ ಆಗ್ತಿರ್ಲಿಲ್ಲ, ಫ್ಯಾಮಿಲಿ ಜೊತೆ ಇದ್ದಂಗೆ ಆಗ್ತಾ ಇತ್ತು. ನನಗೆ ಮೂವಿ ಮಾಡಿ ತುಂಬಾ ಖುಷಿ ಆಗ್ತು. ಎಲ್ಲರೂ January 26ಗೆ ಮೂವಿ ನೋಡಿ.